ಬೆಂಗಳೂರಿನಲ್ಲಿ ಉರಿ ಬಿಸಿನಲ್ಲಿ ಹೇಗ್ ನಡೀತಾ ಇದೆ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ, ಹಾಗೆ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಆಗೋ ಪ್ರಯೋಜನಗಳಾದ್ರೂ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಹೇಗ್ ನಡೀತಿದೆ ವ್ಯಾಪಾರ? ವ್ಯಾಪಾರ ಈಗ ವರ್ಷದಲ್ಲಿ 3-4 ತಿಂಗಳು ಚೆನ್ನಾಗಿ ನಡೀತದೆ. ಬಿಸಿಲುಗಾಲದಲ್ಲಿ ಕಲ್ಲಂಗಡಿ ಹಣ್ಣು ತುಂಬಾ ಖರ್ಚಾಗುತ್ತೆ. ಕಲ್ಲಂಗಡಿ ಮಸ್ಮೆಲನ್ನು ಚೆನ್ನಾಗಿ ಓಡುತ್ತೆ. ತುಂಬಾ ಬಿಸಿಲಿರೋ ದಹದಿಂದ ತುಂಬಾ ಜನ ಬಂದು ತಿಂತಾ ಇರ್ತಾರೆ. ಅದರಿಂದ ನಮ್ಗೂ 3-4 ತಿಂಗಳು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ವರ್ಷದಲ್ಲಿ 3-4 ತಿಂಗಳೇ ಪ್ರಾಫಿಟ್ ನಮ್ಗೆ. ಮತ್ತೆ ಇದೊಂದೇನ ಬಿಸ್ನೆಸ್ ಸರ್ ನೀವು ಮಾಡೋದು? ಒಂದೇ ಮೇಡಮ್, ಇದೊಂದೇ ಬಿಸ್ನೆಸ್. ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ. ಈಗ ನೀವು ಸೀಸನ್ ಅಲ್ಲಿ ಎಷ್ಟು ಸೇಲ್ ಆಗುತ್ತೆ? ಸೀಸನ್ ಅಲ್ಲಿ ಬಂದು ಕಮ್ಮಿ ಅಂದ್ರೆ ಒಂದು 80ರಿಂದ 100 kg ಸೇಲ್ ಮಾಡ್ತೀವಿ. 80ರಿಂದ 100 100 kg ಓಡುತ್ತೆ. ಮತ್ತೆ ಈಗ ಸೀಸನ್ ಇಲ್ಲದೆ ಇದ್ದಾಗ ಮಳೆಗಾಲ ಆ ತರ ಟೈಮಲ್ಲಿ ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ. ಒಂದು 40 kg 50 kg ಓಡೋದು ಕಮ್ಮಿ. ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಈ ಸತಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದೇ ಹೇಗ್ ನಡೀತಿದೆ ನಿಮ್ ಬಿಸ್ನೆಸ್? ಹೋದ ವರ್ಷಕ್ಕಿಂತ ಈ ಸತಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ 100ರಿಂದ 120 kg ವರೆಗೂ ಮಾರಿದೀವಿ. ಹೋದ ಸಲ 60-70 kg ಲಾಸ್ಟ್ ಆಗಿತ್ತು. ತುಂಬಾ ಬಿಸಿಲಿರೋದ್ರಿಂದ ಕಲ್ಲಂಗಡಿನೇ ಜಾಸ್ತಿ ಹೋಗ್ತಾ ಇದೆ. ಸರ್, ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಏನೇನು ಪ್ರಾಫಿಟ್ ಆಗ್ತಾ ಇದೆ? ಎಫೆಕ್ಟ್ ಅಂದ್ರೆ ಬಾಡಿನಲ್ಲಿ ನೀರಿನಂಶ ಜಾಸ್ತಿ ಹೋಗೋದ್ರಿಂದ ಮನುಷ್ಯನಿಗೆ ತುಂಬಾ ಒಳ್ಳೇದು. ಗ್ಲೂಕೋಸ್ ಅಂಶ ಇರುತ್ತೆ, ಸುಸ್ತು ಕಮ್ಮಿ ಆಗುತ್ತೆ. ಅದರಿಂದ ತುಂಬಾ ಲೈಕ್ ಮಾಡ್ತಾರೆ. ಹೇಗ್ ನಡೀತಿದೆ ಸರ್? ಅಂದ್ರೆ ಕಂಪ್ಲೀಟ್ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಿಮ್ ಜೀವನ ಎಲ್ಲ ಹೇಗೆ, ಲೈಕ್ ಆಲ್ ಗುಡ್ ಏನ್ ಯಾವ ತರ ಅಂತ? ನಮ್ಗೆ ಇದೊಂದೇ ಕಸುಬು ಗೊತ್ತಿರೋದ್ರಿಂದ ಇದರಿಂದ ನಡೀತಾ ಇದೆ ನಮ್ ಜೀವನ. ಸೊ ಎಷ್ಟು ವರ್ಷ ಆಯ್ತು ಸರ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಒಂದು 6-7 ವರ್ಷ ಆಗಿದೆ. 6-7 ವರ್ಷ. ಈಗ ಕಂಪ್ಲೀಟ್ ನಿಮ್ ಇಡೀ ಕುಟುಂಬ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಏನಾದ್ರು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮಲ್ಲಿ ತುಂಬಾ ಜನ ಬರ್ತಾರೆ. ಗುರುತುವಾಗಿರೋ ಜನನೇ ತುಂಬಾ ಬರ್ತಾರೆ. ಇಲ್ಲಿ ನಾವು ನೀಟಾಗಿ ಕೊಡ್ತೀವಿ. ಅದರಿಂದ ಚೆನ್ನಾಗಿ ನಡೀತಾ ಇದೆ. ಸೊ ನೋಡ್ತಿದ್ರಲ್ಲ, ಉರಿ ಬಿಸಿಲಲ್ಲಿ ಕಲ್ಲಂಗಡಿ ಹಣ್ಣಿನ ವ್ಯಾಪಾರಿಗಳು ಹೇಗ್ ಕಷ್ಟ ಪಡ್ತಿದ್ದಾರೆ, ಅವ್ರ ಲೈಫ್ ಸ್ಟೈಲ್ ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಕರ್ನಾಟಕ ಟಿವಿ ಬೆಂಗಳೂರು. ಕ್ಯಾಮರಾಮನ್ ಅಭಿಲಾಷ್ ಜೊತೆ ನಾನು ನಿಮ್ಮ ಮೋನಿಶಾ. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.